అధిక మోతాదు ఎరువుల వాడకం భూమి ఆరోగ్యానికి హానికరం. సగానికే ఎరువుల మోతాదు ఎంటెక్ లోని డిఎంపిపి టెక్నాలజీతో ఇక భూమికి ఆరోగ్యం, రైతుకి సౌభాగ్యం. ಮುನಾರಾ ವಾರಿ ಎಂಟೆಕ್. ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಮತ್ತು ಲಾರಿ ನಡುವೆ ರಸ್ತೆ ಅಪಘಾತ, ಪ್ರಾಣಾಪಾಯದಿಂದ ಪಾರಾದ ಜನರು. ಮೌಳಿನಗರದ ಹೊರವಲಯದಲ್ಲಿ ಸಿಕಲ್ ಕ್ರಾಸ್ ಬಳಿ ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾದ ಘಟನೆ ಶನಿವಾರ ಸಂಜೆ 4 ಗಂಟೆ ಸುಮಾರಿಗೆ ನಡೆದಿದೆ. ರಾಯಚೂರು ಮೂಲಕ ಮಾನ್ವಿ ಕಡೆ ಸಾಗಿಸುತ್ತಿದ್ದ ಆಂಧ್ರಪ್ರದೇಶ್ ನಂಬರ್ ಪ್ಲೇಟ್ ಇರುವ ಲಾರಿ ಮುಂದೆ ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಸಂಭವಿಸಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದರು. ಸಿರುವಾರ್ ತಾಲೂಕಿನ ಬಲಟ್ಗಿಯಿಂದ ಹುಲ್ಲು ಖರೀದಿಸಿದ ರೈತರು ಮಾನ್ವಿ ತಾಲೂಕಿನ ಸಾದಾಪುರ ಗ್ರಾಮಕ್ಕೆ ಸಾಗಿಸುವಾಗ ಸಿಕಲ್ ಕ್ರಾಸ್ ಬಳಿ ಅಪಘಾತಕ್ಕೆ ಟ್ರ್ಯಾಕ್ಟರ್ ನುಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಟ್ರ್ಯಾಕ್ಟರ್ ಡ್ರೈವರ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಆದರೆ ಟ್ರ್ಯಾಕ್ಟರ್ ಲೋಡ್ ಆಗಿರುವ ಹುಲ್ಲಿನ ಮೇಲೆ ಕುಳಿತಿದ್ದ ಹಲವರಲ್ಲಿ ಒಬ್ಬರಿಗೆ ಮಾತ್ರ ಮೇಲಿಂದ ಧುಮುಕಿದ ರಭಸಕ್ಕೆ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ ಎಂದು ರೈತರು ತಿಳಿಸಿದರು. ಸೈಡ್ ಕೊಟ್ಟಾರ, ಸ್ವಲ್ಪ ಲಾರಿ ಬಂದು ಇಂಜನ್ ಗುದ್ಬಿಟ್ಟಾನ ಅಷ್ಟೇ. ಸೈಡ್ ಬಂದು ಆಮೇಲೆ ಲಾರಿ ಸೈಡ್ ಕೊಟ್ಟಾನ, ಕೊಟ್ಟರು ಇವನು ಬಂದು ಡ್ರೈವರಿಗೆ ಏನಾಗಿಲ್ಲ. ಮೇಲೆ ಬಿದ್ದವರಿಗೆ ಒಬ್ಬರ ಕಾಲು ಮರದ ಒಬ್ಬರಿಗೆ ತಾಯಿಲ್ಲ, 30 ತಾಯಿಲ್ಲ ಅಷ್ಟೇ. ಟ್ರ್ಯಾಕ್ಟರ್ ಹೆಂಗ್ ಮುಂದೆ ಹೋಗೋದಿಲ್ಲ, ಏನು ತಪ್ಪಿಲ್ಲ. ಲಾರಿ ಅವ್ನು ಮಾಡ್ಯಾನ, ಇವಾಗ ಗಾಡಿ ಲೋಡ್ ಸೈಡ್ ಕೊಟ್ಟಾನ, ಲಾರಿ ನಿಲ್ಲಿಸ್ಬೇಕಲ್ಲ ಅಷ್ಟಾದ್ರೂ ಹಂಗೆ ಫಾಸ್ಟ್ ಹೋಗ್ಯಾನ, ಹಂಗೆ ಗುದ್ಕೊಂಡು ಫಾಸ್ಟ್ ಹೋಗಿ ಅದು ನೋಡಿತ್ತಾ ಅಲ್ಲಿ ಹಿಡಿದಾರೆ, ಅಲ್ಲಿ ಇಟ್ಟಾರ ಹಳದಲ್ಲಿ, ಹಂಗೆ ಫಾಸ್ಟ್ ಹೋಗ್ಬಿಟ್ಟಾನ ಅಷ್ಟೇ ನೋಡಿ, ಇನ್ನೇನಿಲ್ಲ. ನಾವು ಸೀದಾ ಬರಕತ್ತೀವ್ರಿ, ಓವರ್ಟೇಕ್ ಮಾಡಿ ಮುಂದೆ ಬಂದು ಹಿಂದೆ ಮೂಲಿಗೆ ಹಗ್ಗ ಕೂಡ ಹತ್ತಿತ್ತೇನ. ನೀವು ನಿರ್ಮಾಣಿಂದ ಬರಕತ್ತಿದ್ರ? ನಿರ್ಮಾಣದಿಂದ ಬರಕತ್ತೀವಿ. ಎಲ್ಲಿ ಲೋಡ್ ಮಾಡಿದ್ ಗಾಡಿದು? ಬಲಟ್ಟಿಗೆ. ಎಲ್ಲಿಗೆ ಹೋಗ್ಕತ್ತೀರಿ? ಈ ಲಾರಿ ಅವ್ನು ಹೊಡೆದಾನೆ, ನೀವೇ ಹೊಡೆದ್ರಿ ಹೋಗಿ? ಲಾರಿ ಇಲ್ಲಿಂದ ಬಂದದ ಲಾರಿ, ಲಾರಿ ಓವರ್ಟೇಕ್ ಮಾಡ್ಯಾನ? ಓವರ್ಟೇಕ್ ಮಾಡಿ ಯಾರಿಗೆ ಹಿಡ್ಬಿದ್ದಾವ? ಯಾರಿಗೇನಾಗಿಲ್ಲ. ಟ್ರಾಕ್ಟರ್ ಡ್ರೈವರ್ ಏನಾಗ್ಯದ? ಟ್ರಾಕ್ಟರ್ ಡ್ರೈವರ್ ಏನಾಗಿಲ್ಲ. ಟ್ರಾಕ್ಟರ್ ಡ್ರೈವರ್ ಮೇಲಿದ್ದವ್ರಿಗೆ ಏನಾದ್ರು ಆಗ್ಯದ? ಮೇಲಿದ್ದವ್ರಿಗೆ ಏನಾಗಿಲ್ಲ, ಕಾಲಷ್ಟೇ ಮುರಿದ. ಯಾರ್ದು ಕಾಲು ಆತ? ಎಲ್ಲಿದ್ದ? ಅಲ್ಲಿ ಮೇಲಿದ್ದ ಆತನ ಕಾಲು ಮುರಿದ. ಹೆಸರೇನತ್ತ? ಕರಳಯ್ಯ. ಕರಳಯ್ಯ ಯಾವ ಕರಳಯ್ಯ. ಊರು ಯಾವುದು? ಸಾದಾಪುರ. ನಂತರ ಸ್ಥಳಕ್ಕೆ 112 ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗೆ ಚಿಕಿತ್ಸೆಗೆ ಮತ್ತು ಟ್ರ್ಯಾಕ್ಟರ್ ನಷ್ಟ ಪರಿಹಾರ ಕೊಡಿಸಲು ಮುಂದಾದರು. ಆದರೆ ಭತ್ತದ ನಾಡಿನಲ್ಲಿ ಭತ್ತ ಕಟಾವು ಕಾರ್ಯ ನಡೆಯುತ್ತಿದೆ. ದನ ಕರುಗಳಿಗೆ ಹುಲ್ಲು ಖರೀದಿಗೆ ರೈತರು ಮುಂದಾಗಿದ್ದಾರೆ. ಆದರೆ ಈ ರೈತರು ಟ್ರ್ಯಾಕ್ಟರ್ ತುಂಬಾ ಸಾಗಿಸುವ ಬದಲು ಅದನ್ನ ಜೋಪಾನವಾಗಿ ಕಟ್ಟಿ ಯಾವೊಬ್ಬ ಸವಾರರಿಗೆ ತೊಂದರೆಯಾಗದಂತೆ ಸಾಗಿಸಿದರೆ ಸುಗಮ ಸಂಚಾರಕ್ಕೆ ಅಥವಾ ಯಾರಿಗೂ ಕೂಡ ಯಾವುದೇ ಹಾನಿಯಾಗದಂತೆ ಸಾಗಬಹುದು ಎನ್ನುವುದು ಸಾರ್ವಜನಿಕರ ಕಳಕಳಿ ಕೇಳಿ ಬರ್ತಿದೆ.